ಆಶೀರ್ವಾದ ಮಾಡಮ್ಮ. ಒಳ್ಳೇದಾಗಲಿ. ದೀರ್ಘಾಯುಷ್ಮಾನ್ ಭವ. ಹೋಗ್ತಿರೋದು ಇನ್ನೂರಿಗೆ ಆದರೂ ತುಂಬ ದೂರ ಹೋಗ್ತಿದೆಯೇನೋ ಅನ್ನೋ ಭಾವನೆ. ಇಷ್ಟು ದಿನ ಆದಮೇಲೆ ಕೆಲಸ ಸಿಕ್ಕಿದೆ ಅನ್ನೋ ಸುಖ ಒಂದು ಕಡೆ, ಆದರೆ ಅಷ್ಟು ದೂರ ಹೋಗ್ತಿದೆಯಲ್ಲ ಅನ್ನೋ ದುಃಖ ಒಂದು ಕಡೆ. ಇರಲಿ, ನಮ್ಮ ದುಃಖಕ್ಕಿಂತ ನಿನ್ನ ಸುಖ ಮುಖ್ಯ. ಹೋಗಿದ್ ಬಾ. ಸರಿಯಪ್ಪ, ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಿ ಮಾತ್ರೆ ತಗೊಳ್ತಾರೆ. ಮಕ್ಕಳು ಮನೆಯಲ್ಲಿದ್ದಾಗ ಬೈತಾ ಇರ್ತೀವಿ, ಅದೇ ಮಕ್ಕಳು ಕೆಲಸ ಹೊಡ್ಕೊಂಡು ಹೊರಗಡೆ ಹೋದಾಗ ದುಃಖ ಆಗುತ್ತೆ. ಅದೇ ವಿಪರ್ಯಾಸ. ನಾನೇ ನಿಮ್ಮ ಎಲ್ರೂ ಬಿಟ್ಟು ಹೋಗ್ತಾ ಇಲ್ಲಪ್ಪ. ಆಗಾಗ ಫೋನ್ ಮಾಡ್ತಾ ಇರ್ತೀನಿ, ರಜಾ ಸಿಕ್ಕಿದಾಗೆಲ್ಲ ಬರ್ತೀನಿ. ಆಯ್ತು ಅತ್ತೆ, ಅಪ್ಪ ಅಮ್ಮನ ಜವಾಬ್ದಾರಿ ನಿಂದೆ. ಆಯ್ತಾಯ್ತು, ನೋಡ್ಕೋತೀನಿ ಬಿಡು. ನಾನು ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ ಕಣೋ, ಹೋಗ್ಬಾ. ಬಸ್ ಸ್ಟ್ಯಾಂಡ್ವರೆಗೂ ಬರ್ತೀನಿ ಇರು. ಬೇಡಪ್ಪ, ಸಂದೀಪ ಗಾಡಿ ತಂದಿದ್ದಾನೆ, ಅವನ ಜೊತೆ ಹೋಗ್ತೀನಿ. ಹೋಗ್ತೀನಿ ಅನ್ಬಾರ್ದಪ್ಪ, ಹೋಗಿ ಬರ್ತೀನಿ ಅಂತ ಹೇಳು. ಬರ್ತೀನಂತೆ. ನಿಮ್ಮನ್ನು ನೀವು ಏನ್ರಿ ಅನ್ಕೊಂಡಿದ್ದೀರಾ? ನಿಮಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಬೇಕಾದಾಗ ಬರ್ತೀರಾ, ಬೇಕಾದಾಗ ಹೋಗ್ತೀರಾ. ಇದನ್ನೇನು ಮನೆ ಅನ್ಕೊಂಡಿದ್ದೀರಾ ಇಲ್ಲ ಛತ್ರ ಅನ್ಕೊಂಡಿದ್ದೀರಾ? ಇಷ್ಟೊತ್ತಲ್ಲಿ ಬೇಕಾ ಬಿಟ್ಟು ಓಡಾಡ್ತಾ ಇದ್ದೀರಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ನೀವಿಲ್ಲಿ ಚೆನ್ನಾಗಿರ್ತೀರಾ, ಕಾಳಜಿಯಿಂದ ನೋಡ್ಕೋತೀವಿ ಅಂತ ನಿಮ್ಮ ತಂದೆ ತಾಯಿ ನಂಬಿರ್ತಾರೆ. ಆದ್ರೆ ನೀವು ಆಡಿದ್ದೇ ಆಟ ಅಂತ ಮೆರೀತಿದ್ದೀರಾ. ಇದೇ ಕೊನೆ. ಇನ್ನೊಂದ್ಸರ್ತಿ ಮನೆ ಬಾಗ್ಲಾಚೆ ಕಾಲಿಡಬಾರ್ದು ನೀವು. ಬಿಡಿಸ್ಬೇಕಲ್ವಾ? ಅಳ್ತಿದ್ದೀರಾ? ಇನ್ನೇನಚ್ಬಿಟ್ಟು ನೀವು ನನ್ನ ಈ ತರ ಬೈದ್ರೆ ಇನ್ನೇನು ನಗಕ್ಕಾಗುತ್ತಾ? ಆಯ್ತು, ಅಳ್ಬೇಡಿ ಬಿಡಿ. ನಾನು ಈ ತರ ಬೈತೀನಿ ಅಂತ ಅಂದ್ಕೊಂಡಿದ್ರಿ ತಾನೆ? ಅಂದ್ರೆ ನೀವು ಇಷ್ಟೊತ್ತು ಬೈದಿದ್ದು ಕೋಪದಿಂದ ಅಲ್ವಾ? ಇಲ್ಲ ರೀ, ನಿಮ್ಮೇಲೆ ನನ್ನ ಕೋಪ ಇಲ್ಲ. ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ ನನಗೆ. ಅದು ಸರಿನೇ, ಹೌದು. ಊಟ ಮಾಡಿದಿರೋದಕ್ಕೆ ಏನೇನ ಮಾತಾಡ್ಬೇಡಿ ನೀವು. ತೊಳಿ ಹಚ್ಬಿಡು, ಕೊಡಿ. ಲೇಟ್ ಆಯ್ತಲ್ವಾ, ನೀವ್ ಹೋಗಿ ಮಲ್ಕೊಳ್ಳಿ, ನಾನೇ ತಿಂತೀನಿ. ಆಯ್ತಾ? ರೀ, ನೀವು ತಿನ್ನೋದಷ್ಟರಲ್ಲೇ ಇದೆ, ಕೊಡಿ, ನಾನೇ ತಿನ್ನಿಸ್ತೀನಿ. ಹಚ್ಬಿಡು, ಇದ್ರಲ್ಲಿ ಹಚ್ಬಿಡು, ಇದ್ರಲ್ಲಿ ಅರ್ಧ ಆದ್ರೂ ತೆಗೀರಿ. ಹಚ್ಬಿಡು ತೆಗಿಯಲ್ಲ, ಪೂರ್ತಿನೇ ತಿನ್ಬೇಕು. ಆನೆ ಚಿರು ಅವಳ ಜೊತೆ ಇಷ್ಟು ಕ್ಲೋಸ್ ಆಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನಾದ್ರೂ ಆ ಜಾಬ್ದಲ್ಲಿ ಇದ್ದಿದ್ರ ಅವಳು ಮಾಡಿರೋ ತಪ್ಪಿಗೆ ಮನೆಯಿಂದ ಹೋಗುದು ಹೊರಗಾಗ್ತಿದ್ದೆ. ಅವನು ಚಿರು ತಪ್ಪು ಮಾಡಿದ್ರೆ ಕ್ಷಮಿಸ್ತಾನೆ. ನೀನು ನಿಜ, ನನ್ನನ್ನು ನೋಡಿದ್ರೆ ಉರಿದು ಬೀಳ್ತೀಯ, ಕ್ಲೋಸ್ ಆಗಕ್ಕೆ ಬಂದ್ರೆ ಕಾಲು ತೊಳಿತ್ಯಾ. ನೀವು ಮಾಡೋ ಆಟಕ್ಕೆ ಕಾಲ್ ತೊಳಿದ್ರೆ ಕೈ ಮುಗಿತಾರ? ಇಲ್ಲಿ ನಿಂತ್ಕೊಂಡು ಉಳ್ಕೊಳಕ್ಕಿಂತ ಹೋಗಿ ಮಲ್ಕೋ ಹೋಗಿ. ಅದೆಲ್ಲ ನಿಮ್ಗೆ ಯಾಕೆ? ನನಗೆ ನಿದ್ದೆ ಬರ್ತಿಲ್ಲ. ನಂಗೆ ಗೊತ್ತು ನೀನು ಯಾಕೆ ಇಲ್ಲಿ ನಿಂತಿದ್ಯಾ ಅಂತ. ಯಾಕೆ? ಇಲ್ಲಿ ನಡೀತಿರೋದನ್ನೆಲ್ಲ ನೋಡ್ಕೊಂಡು ಹೋಗಿ ನಿಮ್ಮ ಬಾಸಿಗೆ ವರದಿ ಒಪ್ಪಿಸ್ಬೇಕಲ್ವಾ? ಇಷ್ಟು ಸಾಫ್ಟ್ ಆಗಿರೋ ಕೈ, ಇದರಲ್ಲಿ ನನಗೆ ತುತ್ತು ನಿಲ್ಸೋದು ಬಿಟ್ಟು ನನ್ನ ಕೈ ಯಾಕೆ ಮಾಡ್ತೀಯಾ? ಸ್ವಲ್ಪ ಹಾಕೊಂಡ್ ಬರ್ಬೇಕಿತ್ತಲ್ವಾ, ಇಷ್ಟನ್ನು ಹಾಕೊಂಡ್ ಬಂದಿದ್ದೀರಾ. ಇಷ್ಟೊಂದೇನಿಲ್ಲ, ಸ್ವಲ್ಪನೇ ಇರೋದು, ತಿನ್ನಿ. ಸಾಕು, ನಿಮ್ದು ಅಮ್ಮಯ್ಯ ಅಂತೀನಿ. ನಾನು ಬರೋವಾಗ ಹಾಳು ಮೂಳು ತಿನ್ಕೊಂಡ್ ಬಂದ್ಬಿಟ್ಟೆ, ನಿಮ್ಗೆ ಹೇಳಲಿಲ್ಲ ಅಷ್ಟೇ. ಹಾಳು ಮುಳು ತಿಂದ ಹಿಂಗಾಗಿರೋದು ನೀವು. ದಿಶಾ ಅವ್ರನ್ನ ನೋಡಿ, ಅವ್ರ ಮುಖ ಹಾಲಂತರ ಹೊಳಿತಿರ್ತಾರೆ. ಓ, ನನ್ ಮುಖ ಕಪ್ ಮಸಿ ತರ ಇದೆ ಅಂತಿದ್ದೀರಾ? ನಾನೇನ್ರಿ ಹೆಂಗಂದೆ? ನಮ್ಮ ಆರೋಗ್ಯ, ನಮ್ಮ ಸೌಂದರ್ಯ ಎಲ್ಲ ನಮ್ ಕೈಲೇ ಇರುತ್ತೆ ರೀ. ನಾವ್ ಅದನ್ನ ಕಾಪಾಡ್ಕೋಬೇಕು, ಮೇಂಟೈನ್ ಮಾಡ್ಬೇಕು. ಅದೆಲ್ಲ ನಂಗೆ ಮೇಂಟೈನ್ ಮಾಡಕ್ ಬರಲ್ಲ ಹಸ್ಬೆಂಡು. ತಿನ್ನಿ ಹಂಗ. ಏ ಸುಕ್ಕು, ಏನೋ ನಂಗೂ ತುಳಸಿ ತೆಗಿತೇನೆ. ಕೊಂಡ್ಬಿಡಕ್ಕೆ ತಕ್ಬಿಡ್ತೀನಿ.
ನನಗೆ ನಿದ್ದೆ ಬರ್ತಿದೆ, ನಾ ಹೋಗಿ ಮಲ್ಕೋತೀನಿ. ಟೀಚರ್ ಆಗಿ ಸೇರ್ಕೊಂಡಿದ್ದಾರೆ. ಕೆಲಸ ಸಿಕ್ತು ಅಂತ ಗೊತ್ತಿತ್ತು, ಅದೇ ಹಾಸ್ಟೆಲ್ ಅಂತ ಗೊತ್ತಿರಲಿಲ್ಲ. ಹೋಗ್ಲಿ ಬಿಡಿ, ಎಲ್ಲೋ ಒಂದ್ ಕಡೆ ಕೆಲಸ ಸಿಗ್ತಲ್ಲ. ಹಸ್ಬೆಂಡ್ ಹಾಸ್ಟೆಲ್ ಅಲ್ಲಿ ಆರ್ಯನ್ ಅಂತ ಒಂದು ಹುಡುಗ ಇದ್ದಾನಲ್ವಾ, ಪಾಪ ಅವನ ಅಮ್ಮನ್ನ ತುಂಬಾ ನೆನ್ಸ್ಕೊತಿದ್ದಾನೆ. ಅವನನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತು. ಹಸ್ಬೆಂಡು ಗಣಿ ಸುಬ್ಬುನೇ ನೆನ್ಪಾಗ್ತಾರೆ. ಹಾಸ್ಟೆಲ್ ಲೈಫೇ ಹಾಗೆ ರೀ, ಎಲ್ಲ ಟೈಮಲ್ಲೂ ಯಾರಾದರೂ ಒಬ್ರು ನೆನಪಾಗ್ತಾನೆ ಇರ್ತಾರೆ. ಆದರೆ ಯಾರ ಜೊತೆನೂ ಇರೋಕ್ಕಾಗದೆ ಒಂಥರ ಪರಿಸ್ಥಿತಿಲಿ ಇರ್ತೀವಿ. ನೀವು ಹಾಸ್ಟೆಲಲ್ಲೇ ಇದ್ರಲ್ವಾ? ದುಡ್ಡಿದ ಮಾತ್ರಕ್ಕೆ ಅಥವಾ ಪರಿಸ್ಥಿತಿ ಒತ್ತಡಕ್ಕೆ ಎಷ್ಟೋ ಜನ ತಂದೆ ತಾಯಂದ್ರು ತಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕ್ಬಿಡ್ತಾರೆ. ಅಲ್ಲಿದ್ದರೆ ಮಕ್ಕಳು ಏನಾದರೂ ಕಲಿತಾರೆ ಅನ್ನೋ ಆಸೆ ಅವ್ರದ್ದು. ಆದರೆ ನಿಜವಾಗ್ಲೂ ಬೆಳೆಯೋ ಮಕ್ಕಳು ಇರಬೇಕಾಗಿರೋ ಜಾಗ ಅವ್ರ ತಾಯಿ ಮಡ್ಲಲ್ಲಿ, ಅವ್ರ ತಂದೆ ತೋಳಲ್ಲಿ. ಅಪ್ಪ ಅಮ್ಮನಿಂದ ಸಿಗೋ ಖುಷಿ ಯಾವ ಯೂನಿವರ್ಸಿಟಿಲೂ ಸಿಗಲ್ಲ ರೀ. ಏನೋ ದೇವತೆ ಥರ ನಮ್ಮ ಅದಕ್ಕೆ ಆ ಟೈಮಲ್ಲಿ ಬಂದು ನನ್ನ ಹಾಸ್ಟೆಲಿಂದ ಕರ್ಕೊಂಡು ಹೋಗಿ ತಾಯಿ ಪ್ರೀತಿ ಕೊಟ್ಟು ಸಾಕಿದ್ರು. ಎಲ್ಲರೂ ನಿಮ್ಮ ಅಕ್ಕಿ ಥರ ಇರಲ್ವಲ್ಲ ಹಸ್ಬೆಂಡು, ಅವ್ರವ್ರ ಕಷ್ಟ ಏನಿರುತ್ತೋ ಏನೋ. ಮಕ್ಕಳು ಒಳ್ಳೆ ಬುದ್ಧಿ ಕಲೀಲಿ, ಸರಿಯಾಗಿ ದಾರಿಯಲ್ಲಿ ನಡೀಲಿ ಅಂತ ಅಪ್ಪ ಅಮ್ಮಂಗೆ ಆಸೆ ಇರುತ್ತೆ. ನನ್ನ ಪ್ರಕಾರ ಮಕ್ಕಳನ್ನು ದೂರದಲ್ಲಿರೋ ಹಾಸ್ಟೆಲ್ಗೆ ಸೇರಿಸಿ ಬುದ್ಧಿ ಕಲೀಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದ್ರ ಬದಲು ತಮ್ಮ ಜೊತೆನೇ ಇಟ್ಕೊಂಡು ಸಂಸ್ಕಾರ ಕಲಿಸೋದು ಉತ್ತಮ. ಅದು ನಿಜಾನೇ. ಈಗಿನ ಕಾಲದ ಪೇರೆಂಟ್ಸ್ಗೆ ಮಕ್ಕಳಷ್ಟು ತಾಳ್ಮೆ ಇರಲ್ಲ. ಹಾಗೆಲ್ಲ ಮಕ್ಕಳು ಹತ್ರ ಅವ್ರ ಜೊತೆ ಆಟ ಆಡೋದು, ಹಾಲು ಕುಡಿಸೋದು ಮಾಡ್ತಿದ್ರು. ಈಗ ಮಕ್ಕಳು ಹತ್ತು ಕೂಡಲೇ ಫೋನ್ ಕೊಟ್ಬಿಡ್ತಾರೆ. ಹ್ಞೂ ಹಸ್ಬೆಂಡ್, ಫೋನ್ ಇರೋದು ಮಾತು ಕೇಳಿಸ್ಕೊಳ್ಳೋಕ್ಕೆ, ಮಾತಾಡೋಕ್ಕೆ. ಅದೇನು ಬಿಟ್ಟು ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಹೀಗೆ ಆದರೆ ಒಂದಿನ ಫೋನಿಂದನೇ ಮನುಷ್ಯ ಸಾಯ್ತಾನೆ ಅಂತ ಕಾಯಿಲೆ ಎಲ್ರಿಗೂ ಅಂಟ್ಕೊಂಡ್ಬಿಡ್ತಾರೆ.